ಇವತ್ತು ಒಂದು ಸ್ಪೆಷಲ್ ಗೊಜ್ಜು ಮಾಡ್ತಾ ಇದ್ದೀನಿ, ಈರುಳ್ಳಿ ಗೊಜ್ಜು. ಸೂಪರ್. Hello. Welcome to Sweetu Kara Coffee, presented by Quality Masala, powered by India Sweet House. ಶುರು ಮಾಡೋಣ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ನೀವೆಲ್ಲ ದಯವಿಟ್ಟು ನಮ್ಮ ಸಿಹಿ ಕಹಿ ಚಂದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕೂಡಲೇ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು, ನಿಮ್ಮ ಸ್ನೇಹಿತರಿಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗುತ್ತೆ. ಇವತ್ತು ಒಂದು ಸ್ಪೆಷಲ್ ಗೊಜ್ಜು ಮಾಡ್ತಾಯಿದ್ದೀನಿ, ಈರುಳ್ಳಿ ಗೊಜ್ಜು. ಭಾಳ ಸಿಂಪಲ್ಲಾಗೆ, ಈಸಿಯಾಗೆ, ಡಿಫ್ರೆಂಟಾಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಸೊ ಇವತ್ತಿನ ವಿಶೇಷ ಈರುಳ್ಳಿ ಗೊಜ್ಜು. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಸುಮಾರು 1.5 ಕಪ್ಪಷ್ಟು ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಸಾಂಬಾರು ಈರುಳ್ಳಿಯನ್ನು ಇಟ್ಕೊಂಡಿದ್ದೀನಿ. ಒಂದು 10 ರಿಂದ 12 ಸಾಂಬಾರು ಈರುಳ್ಳಿ, ಒಂದು 4 ಹಸಿ ಮೆಣಸಿನಕಾಯಿ, 8 ರಿಂದ 10 ಬೆಳ್ಳುಳ್ಳಿ ಹೆಸಳು, 1 ಇಂಚಷ್ಟು ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಿ. ಸುಮಾರು 1.5 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಒಂದು ಅರ್ಧ ಚಮಚದಷ್ಟು ಅರಿಶಿನ, 2 ಟೊಮೆಟೊನ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಒಂದು ಸ್ವಲ್ಪ ಬೆಲ್ಲ, ಸಾಸಿವೆ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಈರುಳ್ಳಿ ಗೊಜ್ಜಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ನಾವು ಮಾಡುವ ಶೈಲಿಯ ಈರುಳ್ಳಿ ಗೊಜ್ಜಿಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಆಗ್ತಾಯಿದ್ದೀನಿ, ಅದು ಕ್ವಾಲಿಟಿ ಮಸಾಲ ಅವರ ಸಾಂಬಾರು ಪೌಡ್ರು. ಕ್ವಾಲಿಟಿ ಮಸಾಲದವರು 2 ಥರ ಸಾಂಬಾರು ಪೌಡ್ರನ್ನ ಮಾರ್ಕೆಟಿಗೆ ತಂದಿದ್ದಾರೆ. ಒಂದು ಇಡ್ಲಿ ರೈಸ್ಗೆ ಯೂಸ್ ಮಾಡುವಂಥ ಸಾಂಬಾರು ಇದೆ, ಸಾಂಬಾರು ಪುಡಿ. ಅಂದರೆ ನಾವು ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ಮಾಡುವ ಸಾಂಬಾರಿಗೆ ವಿಶೇಷವಾದಂಥ ಸಾಂಬಾರು ಪುಡಿ ಮಾಡಿದ್ದಾರೆ. ಮತ್ತು ಇಡ್ಲಿಗೆ ಯೂಸ್ ಮಾಡುವಂಥ ಸಾಂಬಾರು ಇರುತ್ತಲ್ಲ, ಅಂದರೆ ಇಡ್ಲಿ ಸಾಂಬಾರು, ಇಡ್ಲಿಗೆ ಸಾಂಬಾರು, ಅದಕ್ಕೆ ಸಪ್ರೇಟಾಗಿ ಇನ್ನೊಂದು ರೀತಿಯ ಪೌಡ್ರ್ ಮಾಡಿದ್ದಾರೆ. ರೈಸ್ ಸಾಂಬಾರು ಪೌಡ್ರಲ್ಲಿ ಸ್ವಲ್ಪ ಸ್ಪೈಸ್ ಲೆವೆಲ್ ಜಾಸ್ತಿ ಇರುತ್ತೆ, ಮತ್ತು ಇಡ್ಲಿಗೆ ಸಾಂಬಾರು ಪೌಡ್ರಲ್ಲಿ ಸ್ಪೈಸ್ ಲೆವೆಲ್ ಕಡಿಮೆ ಇರುತ್ತೆ. ಒಂದು ಚೂರು ಕಲರ್ ಯೂಸ್ ಮಾಡಿಲ್ಲ, ಅಥವಾ ಆರ್ಟಿಫಿಷಿಯಲ್ ಟೇಸ್ಟ್ ಮೇಕರ್ಸ್ನ ಯೂಸ್ ಮಾಡಿಲ್ಲ, ಅಥವಾ ಪ್ರಿಸರ್ವೇಟಿವ್ಸ್ನ ಯೂಸ್ ಮಾಡಿಲ್ಲ. ಭಾಳ ಪ್ಯೂರಾಗಿ ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾಗಿ ನೀವು ಯಾವುದ್ರಲ್ಲಿ ಅಡುಗೆ ಮಾಡಿದ್ರೂ ಕೂಡ ಕ್ವಾಲಿಟಿ ಅಶ್ಯೂರ್ಡ್ ಆಗಿರುತ್ತೆ. ಸೊ ಈ ಕ್ವಾಲಿಟಿ ಸಾಂಬಾರು ಪೌಡ್ರಲ್ಲಿ ಇವತ್ತು ನಾನು ಈ ಒಂದು ಈರುಳ್ಳಿ ಗೊಜ್ಜಿಗೆ ಈ ಇಡ್ಲಿಗೆ ಸಾಂಬಾರು ಪುಡಿ ಇದೆಯಲ್ಲ, ಆ ಸಾಂಬಾರು ಪುಡಿಯನ್ನು ಬಳಸಿ ಮಾಡ್ತಾಯಿದ್ದೀನಿ. ಓಕೆ, ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಮಿಕ್ಸಿ ಜಾರಿಗೆ ಒಂದು 8 ರಿಂದ 10 ಸಾಂಬಾರು ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಓಕೆ, ಹಾಗೆಯೇ ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳು. ಯಾರು ಬೆಳ್ಳುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ಬಿಟ್ಬಿಡಿ ಅಷ್ಟೇ. ಶುಂಠಿ ಹಾಕ್ಕೊಳ್ಳಿ, ನಿಮಗೆ ಫ್ಲೇವರ್ ಸಿಗುತ್ತೆ. ಶುಂಠಿ 1 ಇಂಚಷ್ಟು ಶುಂಠಿ. ಓಕೆ, ಹಾಗೆ ಒಂದು 4 ಹಸಿ ಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಒಂದು 4 ಹಾಕ್ಕೊತಾ ಇದ್ದೀನಿ. ಇದನ್ನು ನಾನು ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೊತೀನಿ. ಇದನ್ನು ರುಬ್ಕೊಂಡಿದ್ದಾಯಿತು. ಹಾಗೆಯೇ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ಟೊಮೆಟೊ ದೊಡ್ಡದಾಗಿ ಹೆಚ್ಕೊಂಡಿರ್ತಕ್ಕಂಥ ಟೊಮೆಟೊ ಅದನ್ನು ಹಾಕಿ ಇದ್ರದ್ದು ಒಂದು ಪ್ಯೂರಿ ರೆಡಿ ಮಾಡ್ಕೊತೀನಿ. ಓಕೆ, 2 ರೆಡಿ ಆಯಿತು. ಈಗ ಮಾಡೋಕ್ಕೆ ಶುರು ಮಾಡೋಣ. ತುಂಬ ಈಸಿಯಾಗಿ ರುಚಿಕರವಾಗಿ ಮಾಡುವಂಥ ಒಂದು ಅದ್ಭುತವಾದಂಥ ಐಟಮ್ ಇದು. ಚಪಾತಿಗೆ, ಅನ್ನಕ್ಕೆ, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಒಲೆ ಹತ್ತಿಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ 2 ಹಾಕ್ಕೊತೀನಿ. ತುಪ್ಪ, ಒಂದು ಸ್ವಲ್ಪ ಎಣ್ಣೆ, 2 ಚಮಚ ಅಂತ ಇಟ್ಕೊಳ್ಳಿ. ಓಕೆ, ಇದು ಚೆನ್ನಾಗಿ ಕಾಯಬೇಕು. ಇದು ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸಿಡಿತಿದ್ದಂಗೆ ಇದಕ್ಕೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ,
ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಒಂದೂವರೆ ಕಪ್ಪಷ್ಟು ಈರುಳ್ಳಿಯನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ಬಣ್ಣ ಬಿಡಬೇಕು. ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ರೆ ಬೇಗ ಬಣ್ಣ ಬಿಡುತ್ತೆ. ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ಇದು ಬಾಡೋ ಅಷ್ಟರಲ್ಲಿ ಇವತ್ತಿನ ಕಿವಿ ಮಾತು ಹೇಳ್ತೀನಿ, ಕೇಳಿ. ಓ ನೋಡಿ, ನನ್ನ ಮಗಳು ಒಂದು ಪಿಜ್ಜಾ ಮಾಡಿಕೊಡು ಅಂತ ಕೇಳಿದ್ಲು. ಅದಕ್ಕೆ ಚೀಸ್ ತುರಿತಾ ಇದ್ದೆ. ಈ ಚೀಸ್ ಅದರೊಳಗೆ ಇಲ್ಲಿ ಏನಾಗುತ್ತೆ ಅಂದರೆ ಹಿಂದ್ಗಡೆ ಇರುತ್ತಲ್ಲ, ಇದು ತೆಗೆದಾಗ ಜಿಡ್ ಆಗುತ್ತೆ, ಕರೆಕ್ಟಾಗಿ ಬರೋದಿಲ್ಲ. ಚೀಸ್ ಎಲ್ಲ ಒಂಥರ ಅಂಟ್ಕೊಂಡ್ಬಿಡುತ್ತೆ. ಇದು ಕ್ಲೀನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಕಿವಿ ಮಾತು ಹೇಳ್ತೀನಿ ಕೇಳಿ. ಒಂದು ಆಲೂಗಡ್ಡೆ ತೊಗೊಂಬಿಟ್ಟು ಅದನ್ನ ಮೇಲೆ ಸುಮ್ಮನೆ ಹಿಂಗೆ ತುರೀರಿ. ಹಿಂಗೆ ತುರಿತಿದ್ರೆ ನೀಟಾಗಿ ಆ ಜಿಡ್ಡೆಲ್ಲ ಹೊಟ್ಟೋಗುತ್ತೆ. ಫಸ್ಟ್ ಕ್ಲಾಸಾಗೆ ಕ್ಲೀನ್ ಮಾಡ್ಬೋದು. ಈ ಒಂದು ಗ್ರೇಟರ್ನ ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತು. ಓಕೆ, ಸೊ ಇನ್ಮೇಲೆ ಚೀಸ್ ತುರಿಬೇಕಾದ್ರೆ ಯೋಚನೆ ಮಾಡಬೇಡಿ. ಮಕ್ಕಳು ಪಾಸ್ತಾ ಕೇಳಲಿ, ಪಿಜ್ಜಾ ಕೇಳಿ, ಚೀಸ್ ತುರಿದು ಆರಾಮಾಗಿ ಮಾಡಿಕೊಡಿ, ಸೂಪರಾಗಿರುತ್ತೆ. ಈ ಕಿವಿ ಮಾತನ್ನು ನಿಮಗೆ ಪ್ರಸ್ತುತಪಡಿಸಿದವರು ಕ್ವಾಲಿಟಿ ಮಸಾಲ. ವಿಶ್ವದಲ್ಲೇ ಮೊದಲ ಬಾರಿಗೆ ಕ್ವಾಲಿಟಿ ಮಸಾಲ ತಂದಿದೆ ರೈಸ್ ಸಾಂಬಾರ್ ಪೌಡರ್ ಮತ್ತು ಇಡ್ಲಿ ಸಾಂಬಾರ್ ಪೌಡರ್. ಕ್ವಾಲಿಟಿಲಾಗಲಿ ರುಚಿಲಾಗಲಿ ಕಾಂಪ್ರಮೈಸೇ ಇಲ್ಲ. ಕ್ವಾಲಿಟಿ ಮಸಾಲ, ಪ್ರತಿ ಚಿಟಿಕೆಯಲ್ಲೂ ಪರಿಶುದ್ಧತೆ. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. India Sweet House, making life sweeter. ಇದು ಬಣ್ಣ ಬಿಡ್ತಿದ್ದಂಗೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಮೆಣಸಿನ್ಕಾಯಿ ಇದೆಯಲ್ಲ, ಆ ಪೇಸ್ಟನ್ನ ಹಾಕ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈ ಹಸಿ ಘಾಟ್ ಹೋಗಬೇಕು. ಘಾಟ್ ಹೋಗಿ ಇದು ಸ್ವಲ್ಪ ತೇವಾಂಶ ಕಳ್ಕೊಂಡು ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ಇದು ಬಾಡಿಸ್ಕೊಳ್ತಿದ್ದಂಗೆ ಇದಕ್ಕೆ ನಾವು ರುಬ್ಬಿಕೊಂಡಿರ್ತಕ್ಕಂಥ ಟೊಮೆಟೊ ಹಾಕ್ಬಿಡೋಣ. ಟೊಮೆಟೊ ಪ್ಯೂರಿ ನಾವೇನು ರುಬ್ಕೊಂಡಿದ್ವಿ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಇದು ಡ್ರೈ ಆಗುತ್ತೆ, ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ಇದು ಸ್ವಲ್ಪ ಗಟ್ಟಿಗಾಗ್ತಿದ್ದಂಗೆ ಇದಕ್ಕೆ 1.5 ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತೇವಾಂಶ ಎಲ್ಲ ಹೋಗಿ ಗಟ್ಟಿ ಆಗ್ಬಿಡುತ್ತೆ, ಒಳ್ಳೆ ಕಲರ್ ಬರುತ್ತೆ. ಈಗ ಇದಕ್ಕೆ ನೀರು ಹಾಕ್ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು. ಈ ಹಂತದಲ್ಲೇ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು. ಒಬ್ಬ ಉಪ್ಪು ವ್ಯಾಪಾರಿ ಇದ್ದಂತೆ ಒಂದು ಊರಲ್ಲಿ. ಅವನ ಹತ್ರ ಒಂದು ಕತ್ತೆ ಇತ್ತಂತೆ. ಅವನು ಪ್ರತಿ ವಾರ ಈ ಕತ್ತೆ ಮೇಲೆ ಉಪ್ಪಿನ ಮೂಟೆ ಹೊರಿಸ್ಬಿಟ್ಟು ಅದನ್ನು ಕರ್ಕೊಂಡು ಪಕ್ಕದ ಊರಿಗೆ ಸಂತೆಗೆ ಹೋಗಿ ಉಪ್ಪನ್ನು ಮಾರ್ತಾಯಿದ್ದಂತೆ. ಪ್ರತಿ ಸರ್ತಿ ಅವರು ಆ ಊರಿಂದ ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ಒಂದು ನದಿನ ದಾಟ್ಕೊಂಡು ಹೋಗಬೇಕಾಗಿರುತ್ತೆ. ಎಲ್ಲಿ ಆಳ ಕಡಿಮೆ ಇರುತ್ತೆ ಅಲ್ಲೇ ನಡ್ಕೊಂಡು ಕ್ರಾಸ್ ಮಾಡ್ತಾಯಿದ್ರು. ಒಂದ್ಸಲ ಏನಾಗುತ್ತೆ, ಒಂದು ವಾರ ಹೋದಾಗ ಕತ್ತೆ ಇರುತ್ತಲ್ಲ, ಕತ್ತೆ ಕಾಲು ಸ್ಲಿಪ್ ಆಗಿಬಿಟ್ಟು ನೀರೊಳಗೆ ಬಿದ್ದೋಗ್ಬಿಡುತ್ತೆ.
ನೀರಲ್ಲಿ ಬಿದ್ದೋದಾಗ ಏನಾಗುತ್ತೆ, ಉಪ್ಪೆಲ್ಲ ನೀರಿಗೆ ಹೋಗ್ಬಿಟ್ಟು ಮೂಟೆ ಖಾಲಿ ಆಗ್ಬಿಡುತ್ತೆ. ಈ ಕತ್ತೆಗೆ ಟಕ್ ಅಂತ ತಲೆಗೆ ಒಂದು ಹೊಳಿತಂತೆ, ಅರೆ ವಾ, ನಾನು ನೀರಲ್ಲಿ ಬಿದ್ದ ತಕ್ಷಣ ನನ್ನ ಮೈ ಮೇಲೆ ಇದ್ದಿದ್ದು ಭಾರ ಎಲ್ಲ ಹೊಟ್ಟೋಯ್ತು ಅಂತ ಯೋಚನೆ ಮಾಡ್ತಂತೆ. ಪಾಪ ಈ ಉಪ್ಪು ವ್ಯಾಪಾರಿ ಏನು ಮಾಡಿದಂತೆ, ಅಯ್ಯೋ ಎಲ್ಲ ಹೋಯ್ತಲ್ಲ ಅಂತ ವಾಪಸ್ ಬಂದಂತೆ. ಮುಂದಿನ ವಾರ ಮತ್ತೆ ಉಪ್ಪು ಹಾಕ್ಕೊಂಡು ಹೋದಾಗ ಈ ಕತ್ತೆ ಯೋಚನೆ ಮಾಡ್ತಂತೆ, ಹೋದ ವಾರ ನಾನು ನೀರಲ್ಲಿ ಬಿದ್ದೆ, ಉಪ್ಪೆಲ್ಲ ಕರಗೋಯ್ತು, ಈ ವಾರನೂ ಬಿದ್ದು ಬಿಡ್ತೀನಿ ಅಂದ್ಬಿಟ್ಟು ದಬಾರಂತ ಬೇಕು ಅಂತ ಬಿತ್ತಂತೆ, ಮತ್ತೆ ಉಪ್ಪೆಲ್ಲ ಕರಗೋಯ್ತಂತೆ. ಹೀಗೆ ಒಂದು 2-3 ವಾರ ಇವನು ವ್ಯಾಪಾರನೇ ಮಾಡೋಕ್ಕಾಗಲಿಲ್ಲ. ಪ್ರತಿ ಸರ್ತಿ ನದಿ ದಾಟಬೇಕಾದ್ರೆ ಕತ್ತೆ ಜಾರಿ ಬೀಳ್ತಾ ಇತ್ತು, ಆಮೇಲೆ ವಾಪಸ್ ಬರ್ತಿದ್ದ, ವ್ಯಾಪಾರನೇ ಮಾಡೋಕ್ಕಾಗ್ತಿರಲಿಲ್ಲ. ತುಂಬ ನಷ್ಟ ಆಗೋಯ್ತು ಅವನಿಗೆ. ಇವನು ಈ ಕತ್ತೆನೇ ಏನೋ ತುಂಬ ಬುದ್ಧಿವಂತಿಕೆ ತೋರಿಸ್ತಾ ಇದ್ದು, ಬುದ್ಧಿ ಕಲಿಸ್ಬೇಕು ಅಂಥೇಳಿ ಏನು ಮಾಡಿದಂತೆ, ಒಂದು 4 ಮೂಟೆ ಹತ್ತಿನ ತೆಗೆದು ಕತ್ತೆ ಮೇಲೆ ಹೊರಿಸ್ಬಿಟ್ಟು ಮತ್ತೆ ವ್ಯಾಪಾರ ಮಾಡೋಕ್ಕೆ ಪಕ್ಕದ ಊರಿಗೆ ಹೊರಟನಂತೆ. ಈ ಕತ್ತೆಗೆ ಏನು ಗೊತ್ತು, ನನ್ನ ಮೇಲಿರೋದು ಹತ್ತಿನ ಉಪ್ಪ ಅಂತ, ಭಾರ ಎಲ್ಲ ಒಂದೇ ಇತ್ತು. ಆ 4 ಮೂಟೆ ಹತ್ತಿ ಏನಿತ್ತು ಅದರ ಭಾರ, 1 ಮೂಟೆ ಉಪ್ಪಿನ ಭಾರ 2 ಒಂದೇ ಇತ್ತು. ಸೊ ಉಪ್ಪೇ ಇದೆ ಅಂತ ಅಂದ್ಕೊಳ್ತು ಕತ್ತೆ. ನದಿಗೆ ಹೋದ ತಕ್ಷಣ ನೀರಲ್ಲಿ ದಬಕ್ಕಂತ ಜಾರಿದಾಗ ಆ ಹತ್ತಿ ಎಲ್ಲ ನೀರನ್ನ ಹೀರ್ಕೊಂಡ್ಬಿಡ್ತು. ಭಾರ ಜಾಸ್ತಿ ಆಗೋಯ್ತು, ಕತ್ತೆಗೆ ನಡೆಯೋಕ್ಕೆ ಆಗಲಿಲ್ಲ. ಆಮೇಲೆ ಒಂದು ಬಿಟ್ಟನಂತೆ ಕತ್ತೆಗೆ ವ್ಯಾಪಾರಿ, ನನ್ನ ಮಗನೇ, ನನಗೇ ಆಟ ಆಡಿಸ್ತೀನಿ, ನೀನು ಕಲಿ ನಿನ್ನ ಬುದ್ಧಿ, ಇನ್ನೊಂದು ಸಲ ಹಿಂಗೆ ಮಾಡಿದ್ರೆ ನೋಡಿ ಏನು ಮಾಡ್ತೀನಿ ಅಂತ ಹೇಳಿದಂತೆ. ಮತ್ತೆ ಆ ಕತ್ತೆ ನೀರಲ್ಲಿ ಜಾರೋದನ್ನು ಬಿಟ್ಬಿಡ್ತಂತೆ. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಸರ್ತಿ ತುಂಬ ಬುದ್ಧಿವಂತಿಕೆ ಉಪಯೋಗಿಸೋದು, ನಾವೇ ಸಿಕ್ಕಾಪಟ್ಟೆ ಜಾಣರು ಅಂತ ಅಂದ್ಕೊಂಡು ತಲೆಗೆ ಬಂದ್ಬಿಟ್ಟಾಗ ನಾವು ಮಾಡೋ ಕೆಲಸಗಳಲ್ಲಿ ನಿಯತ್ತಿರೋದಿಲ್ಲ. ನಮ್ಮ ಬುದ್ಧಿವಂತಿಕೆನ ನೆಗೆಟಿವ್ ಆಗಿ ಯೂಸ್ ಮಾಡಿದಾಗ ಅದರ ಫಲ ನೆಗೆಟಿವ್ ಆಗೇ ಬರುತ್ತೆ, ಒಳ್ಳೆಯದಾಗೋದೇ ಇಲ್ಲ. ನಿಮ್ಮ ಬುದ್ಧಿವಂತಿಕೆನ, ನಿಮ್ಮ ಬುದ್ಧಿಶಕ್ತಿಯನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿ, ಪಾಸಿಟಿವ್ ಆಗಿ ಯೂಸ್ ಮಾಡಿ, ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ನೆಗೆಟಿವ್ ಆಗಿ ಯೂಸ್ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ಸೇ ಸಿಗುತ್ತೆ. ಇದು ಚೆನ್ನಾಗಿ ಉದ್ದು ಗಟ್ಟಿಯಾಗಿದೆ. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಬಿಡೋಣ. ಹುಣಸೆ ಹಣ್ಣಿನ ರಸದ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು ಬ್ಯಾಲೆನ್ಸ್ ಮಾಡೋಕ್ಕೆ ಒಂಚೂರು ಬೆಲ್ಲ. ಓಕೆ, ಇದಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇವಾಗ ಬೆಲ್ಲ ಕರಗಬೇಕು. ಗಮ್ಮಂತ ಪರಿಮಳ ಬರ್ತಾಯಿದೆ. ಚಪಾತಿಗೆ, ಅನ್ನಕ್ಕೆ ಅದ್ಭುತವಾದ ಕಾಂಬಿನೇಷನ್ ಇದು. ಈರುಳ್ಳಿ ಗೊಜ್ಜು ಭಾಳ ಜನ ಭಾಳ ಥರ ಮಾಡ್ತಾರೆ, ಇದು ನನ್ನ ವರ್ಷನ್. ಓಕೆ, ನಾನು ಹೀಗೆ ಮಾಡ್ತೀನಿ. ನಿಮಗೆ ಇದು ಒಂದ್ಸಲಿ ಮಾಡಿ ನೋಡಿ, ಇಷ್ಟ ಆದರೆ ರೆಗ್ಯುಲರಾಗಿ ಮಾಡೋಕ್ಕೆ ಶುರು ಮಾಡ್ತೀನಿ ಅನ್ನೋದು ಮಾತ್ರ ಹೇಳಬಲ್ಲೆ. ಇದು ಚೆನ್ನಾಗಿ ಉದ್ದ ಮೇಲೆ ಇದಕ್ಕೆ ನಾವು ನಮ್ಮ ಸ್ಪೆಷಲ್ ಇಂಗ್ರೀಡಿಯೆಂಟು ಕ್ವಾಲಿಟಿ ಮಸಾಲ ಅವರ ಇಡ್ಲಿ ಸಾಂಬಾರು ಪುಡಿಯನ್ನು ಹಾಕಬೇಕು. ನಿಮ್ಮಲ್ಲಿ ಇದಿಲ್ಲದ್ರೆ ಮಾರ್ಕೆಟಲ್ಲಿ ಸಿಗತ್ತಿದು. ಈ ಸಾಂಬಾರು ಪುಡಿಯನ್ನು ಹಾಕೋಣ. ಕ್ವಾಲಿಟಿ ಮಸಾಲ ಅವರ ಇಡ್ಲಿ ಸಾಂಬಾರು ಪುಡಿ ಒಂದು 2 ಚಮಚ ಹಾಕ್ತಾಯಿದ್ದೀನಿ. ಆ ಸಾಂಬಾರು ಪುಡಿಯ ಘಮ ಈ ಗೊಜ್ಜಿಗೆ ಬರಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡ್ ಕುದಿಸ್ಬಿಡೋಣ. ಚೆನ್ನಾಗಿ ಕುದ್ದು ಇದರ ಎಣ್ಣೆ ಬಿಟ್ಕೊಳ್ಬೇಕಿದು, ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಸಾಂಬಾರು ಪುಡಿ ಹಾಕುತ್ತಿದ್ದಂಗೆ ಅಡುಗೆ ಮನೆ ಪೂರ್ತಿ ಘಮ್ ಅಂತ ಇದೆ. ಚೆನ್ನಾಗಿ ಕುದ್ದು ಜಿಡ್ಡು ಬಿಟ್ಕೋತಾ ಇದೆ. ಇವಾಗ ಆಫ್ ಮಾಡಿಬಿಡ್ತೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ನಾನು ಗೆಳೆಯನ್ನು ಹಾಕಿದೆ ಅಂದರೆ ಅಡುಗೆ ಮುಗೀತು ಅಂತ ಅರ್ಥ. ಬಾರೋ ಗೆಳೆಯ. ಓಕೆ, ನಮ್ಮ ಇವತ್ತಿನ ಅದ್ಭುತವಾದ ಈರುಳ್ಳಿ ಗೊಜ್ಜು ರೆಡಿ. ಟೇಸ್ಟ್ ಮಾಡೋದು ಒಂದೇ ಬಾಕಿ. ಟೇಸ್ಟ್ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ರೀಕ್ಯಾಪು ನೋಡ್ಕೊಂಬನ್ನಿ.
ಈರುಳ್ಳಿ ಗೊಜ್ಜು ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರ್ ತಗೊಂಡ್ರ ಅದಕ್ಕೆ 10 ಸಾಂಬಾರ್ ಈರುಳ್ಳಿ ಹಾಕ್ರಿ, 10 ಬೆಳ್ಳುಳ್ಳಿ ಎಸಳು ಹಾಕ್ರಿ, 1 ಇಂಚು ಹಸಿ ಶುಂಠಿ, 4 ಹಸಿ ಮೆಣಸಿನಕಾಯಿ, ಸ್ವಲ್ಪ ನೀರ್ ಹಾಕಿ ನುಣ್ಣಗೆ ರುಬ್ಕೊಂಡು ಇಡ್ರಿ. ಈಗ ಇನ್ನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ದೊಡ್ಡದಾಗಿ ಹೆಚ್ಚಿರೋ 4 ಟೊಮೆಟೊ ಹಾಕಿ ನುಣ್ಣಗೆ ರುಬ್ಬಿದ್ರೆ ಟೊಮೆಟೊ ಪ್ಯೂರಿ ರೆಡಿ. ಈಗ ಪಾನ್ ನ ಒಲೆ ಮೇಲಿಟ್ಟು 2 ಚಮಚ ತುಪ್ಪ, 2 ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಸಾಸಿವೆ ಹಾಕಿದ್ರ ಸಿಡಿತಾ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ರಿ. ಸಣ್ಣಗೆ ಹೆಚ್ಚಿರೋ ಅಂದ್ರೆ ಸಣ್ಣಗೆ ಉದ್ದುತ್ತಕ್ಕೆ ಹೆಚ್ಚಿರೋ 1.5 ಕಪ್ ನಷ್ಟು ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ರೆ ಚೆನ್ನಾಗಿ ಹುರಿತಾ ಇದ್ರೆ ಈರುಳ್ಳಿ ಬಣ್ಣ ಬಿಡುತ್ತೆ. ಆಗ ರುಬ್ಬಿಟ್ಟಿದಿರಲ್ಲ ಆ ಮಸಾಲೆ ಮಿಶ್ರಣ ಅದಕ್ಕೆ ಹಾಕ್ರಿ, ಹುರಿರಿ. ಈಗ ಟೊಮೆಟೊ ಪ್ಯೂರಿನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ರಿ. 1.5 ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಸ್ವಲ್ಪ ಅರಿಶಿಣನು ಹಾಕಿ ಬಾಡಿಸ್ತಾ ಇದ್ರೆ ಬಣ್ಣ ಹೆಚ್ಚಾಗ್ತಾ ಇದೆ ಅಲ್ವಾ. ಬರೀ ಬಣ್ಣ ಸಾಲೋಲ್ಲ, ರುಚಿನೂ ಬೇಕಲ್ವಾ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ರಿ. ಕೊತ್ಕೊತಾ ಅಂತ ಕುದಿತಾ 3 ಚಮಚ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲ ಹಾಕ್ರಿ, ಮಿಕ್ಸ್ ಮಾಡಿ ಈಗ ನಮ್ಮ ಹೀರೋನ ಸೇರಿಸ್ರಿ. ಅದೇ ರೀ ಕ್ವಾಲಿಟಿ ಮಸಾಲಾ ಅವರ ಇಡ್ಲಿ ಸಾಂಬಾರ್ ಪೌಡರ್. ಇದನ್ನ 2 ಚಮಚದಷ್ಟು ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಕುದಿಸ್ರಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಉದಿಸ್ರಿ. ಸಖತ್ ಸೊಗಸಾದ ಘಮ 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 ಅನ್ನೋ ಈರುಳ್ಳಿ ಗೊಜ್ಜು ರೆಡಿ ಕಣ್ರಿ. ಘಮ ಘಮ ಅಂತಿದೆ. ಅನ್ನಕ್ಕೂ ಸಖತ್ತಾಗಿರುತ್ತೆ, ಚಪಾತಿಗೂ ಸಖತ್ತಾಗಿರುತ್ತೆ. ನೀವಿನ್ನೂ ನಮ್ಮ ಸಿಹಿ ಕೈ ಚಂದ್ರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆಂದರೆ ನಾವು ಅಪ್ಲೋಡ್ ಮಾಡೋ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಸಿಗಬೇಕು. ಮತ್ತು ಇವತ್ತು ನಾನು ಮಾಡಿರುವ ಈರುಳ್ಳಿ ಗೊಜ್ಜು ಹೇಗಿತ್ತು ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತು ಇದನ್ನು ಪ್ರಯೋಗ ಮಾಡಿ ಹೇಗೆ ಬಂತು ರುಚಿ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಸೊ ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದ್ಭುತವಾದ ಕಾಂಬಿನೇಷನ್, ಸಖತ್ತಾಗಿದೆ, ಸೂಪರ್.